ಹಲೋ ಫ್ರೆಂಡ್ಸ್, ನಾನು BK ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಈವ್ನಿಂಗ್ ಕ್ಲಾಸಲ್ಲಿ ನಾನು ಏನು ಮಾಡಿದ್ದಪ್ಪ ಅಂತಂದ್ರೆ ಅಗ್ನಿವೀರ್ JD ಸಂಬಂಧಪಟ್ಟಂತೆ ಮಾಡೆಲ್ ಟೆಸ್ಟಲ್ಲಿ ನಾನು 21ನೇ ಟೆಸ್ಟನ್ನು ಬಿಡಿಸಿದ್ದೀನಿ. ಈಗಿನ ಕ್ಲಾಸಲ್ಲಿ ಮಾಡೆಲ್ ಟೆಸ್ಟ್ 22ನ್ನು ಬಿಡಿಸ್ತಾ ಹೋಗೋಣ. ಇದು ಅಗ್ನಿವೀರ್ JD, ಟ್ರೇಡ್ಸ್ಮೆನ್ನು, WMP ಎಲ್ಲರಿಗೂ ಯೂಸ್ ಆಗುವಂತಹ ಆಫೀಸಿಯಲಲ್ಲಿ ಅವರು ಅಪ್ಲೋಡ್ ಮಾಡಿದಂತಹ ಕ್ವಶನ್ ಪೇಪರ್ಸು. ಟೋಟಲ್ ಇರುವುದು ಇದು 45ರಿಂದ 46 ಕ್ವಶನ್ ಪೇಪರ್ಸು. ಅವುಗಳನ್ನು ನಾವು ಸೊಲ್ಯೂಷನ್ ಮಾಡ್ತಾಯಿದ್ವಿ. ಈಗಾಗಲೇ 22 ಮುಗಿದು ಇವತ್ತಿಂದು ಈ ಕ್ಲಾಸಲ್ಲಿ 22ನ್ನು ನೋಡ್ತಾ ಹೋಗೋಣ. ಮುಂದಿನ ಕ್ಲಾಸಲ್ಲಿ 23 ನೋಡ್ತಾ ಹೋಗೋಣ. ಲೇಟ್ ಮಾಡೋದು ಬೇಡ. ವಿದಿನ್ 15 to 20 ಮಿನಿಟ್ಸ್ ಒಳಗೆ ಟೋಟಲ್ ಕ್ವಶನ್ ಪೇಪರನ್ನು ಸೊಲ್ಯೂಷನ್ ಮಾಡೋಣ. ಓಕೆ, ಡನ್. ಓಕೆ, ಫಸ್ಟ್ ಕ್ವಶನನ್ನು ನೋಡಿರಿ. GKಗೆ ಸಂಬಂಧಪಟ್ಟಂತಹ ಕ್ವಶನು. ಅಕ್ಟೋಬರ್ 2023ರಲ್ಲಿ ಅಮೇರಿಕಾದ ಮೇರಿಲ್ಯಾಂಡ್ನಲ್ಲಿ ಅನಾವರಣಗೊಂಡ ಸಮಾನತೆಯ ಪ್ರತಿಮೆ ಯಾರ ಸಂಕೇತವಾಗಿದೆ ಅಂತ ಕೇಳಿದ್ದು. ಇದು ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂಕೇತವಾಗಿತ್ತು. ನೆಕ್ಸ್ಟು 2023ರ ಮಿಜೋರಾಂ ವಿಧಾನಸಭೆ ಕ್ಷೇತ್ರದಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವ ಪಕ್ಷವು ಅತಿ ಹೆಚ್ಚು ಸ್ಥಾನವನ್ನು ಗೆದ್ದಿದೆ ಅಂತಂದ್ರೆ ಯಾವುದಪ್ಪ ಅಂತಂದ್ರೆ ಜೋರಾಮ್ ಪೀಪಲ್ಸ್ ಮೂಮೆಂಟ್. ಆಪ್ಷನ್ ನಂಬರ್ ಫಸ್ಟ್ ಈಸ್ ರೈಟ್. ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದು ಅಲ್ಲಿ ಅಧಿಕಾರವನ್ನು ಹೊಂದಿತ್ತು. ನೆಕ್ಸ್ಟು 2023 ನವೆಂಬರ್ ಪ್ರಧಾನಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನ ಯೋಜನೆ ಯಾವ ಸಚಿವಾಲಯ ಪ್ರಾರಂಭಿಸಿತು ಅಂತಂದಾಗ ಇದು ಪ್ರಾರಂಭಿಸಿದ್ದು ಬುಡಕಟ್ಟು ವ್ಯವಹಾರಗಳ ಒಂದು ಸಚಿವಾಲಯ. ನೆಕ್ಸ್ಟು 4ನೇದು, ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಕೃತಿಗೆ ಕೆಳಗಿನವರಲ್ಲಿ ಯಾರು ಬೂಕರ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಯಾರು ಗೆದ್ದಾರಪ್ಪ ಅಂತಂದ್ರೆ ಇಲ್ಲಿ ಕೇಳಿದ್ದು ಯಾರು ಗೆದ್ದಾರ ಅಂತಂದ್ರೆ ನಮಗೆ ಅರುಂಧತಿ ರಾಯ್ ಅವರು ಗೆದ್ದಂಥದ್ದು. ಆಪ್ಷನ್ ನಂಬರ್ 3 ಈಸ್ ರೈಟ್. ನೆಕ್ಸ್ಟು, ಕೆಳಗಿನ ಯಾವ ಹಬ್ಬವನ್ನು ಉತ್ತರಾಯಣ ಎಂದು ಕರೆಯಲಾಗುತ್ತದೆ ಅಂತಂದಾಗ ಇದು ಉತ್ತರಾಯಣ ಎಂದು ಕರೆಯುವಂತಹ ಹಬ್ಬ ಮಕರ ಸಂಕ್ರಾಂತಿ. ಆಪ್ಷನ್ ನಂಬರ್ 2 ಈಸ್ ರೈಟ್. ನೆಕ್ಸ್ಟು, ಗುರು ಗೋವಿಂದ ಸಿಂಗ್ ಅವರು ಕೆಳಗಿನ ಯಾವ ಹಬ್ಬದ ಸಂದರ್ಭದಲ್ಲಿ ಖಾಲ್ಸಾ ಪಂಥ್ ಅನ್ನು ಸ್ಥಾಪಿಸಿದರು ಅಂತಂದ್ರೆ ಬೈಸಾಖಿ ಹಬ್ಬದಲ್ಲಿ ಅವರು ಖಾಲ್ಸ್ ಪಂಥನ್ನು ಸ್ಥಾಪಿಸಿದರು. ನೆಕ್ಸ್ಟು, ಹಿಮಾಲಯದ ಅತ್ಯಂತ ದಕ್ಷಿಣ ಶ್ರೇಣಿಯನ್ನು ಏನೆಂದು ಕರೆಯುತ್ತಾರೆ ಅಂತಂದ್ರೆ ಶಿವಾಲಿಕ್ಸ್ ಅಂತೀವಿ. ಶಿವಾಲಿಕ್ ಪರ್ವತಗಳ ಶ್ರೇಣಿ ಅಂತೀವಿ. 8ನೇದು, ಕೆಳಗಿನ ನದಿಗಳಲ್ಲಿ ಯಾವುದು ಪಂಜಾಬ್ನಲ್ಲಿ ಕಂಡುಬರುತ್ತದೆ? ಪಂಜಾಬ್ನಲ್ಲಿ ಕಂಡುಬರುವಂಥದ್ದು ಸಟ್ಲೇಜ್. 2011 ಜನಗಣತಿ ಪ್ರಕಾರ ಯಾವ ರಾಜ್ಯ ಅತ್ಯಂತ ಹೆಚ್ಚಿನ ಸಾಕ್ಷರತೆಯ ದರವನ್ನು ಹೊಂದಿದೆ ಅಂತಂದ್ರೆ ಕೇರಳ. 1974ರ ಬಕ್ಸಾರ್ ಕದನದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ಕೆಳಗಿನ ಯಾರನ್ನು ಸೋಲಿಸಿತು ಅಂತಂದ್ರೆ ಮೀರ್ ಕಾಸಿಂ ಅವರನ್ನು ಸೋಲಿಸಿತು. ನೆಕ್ಸ್ಟು, ಮೊದಲ ಮರಾಠ ಆಂಗ್ಲೋ ಯುದ್ಧದ ನಂತರ ಯಾವ ಒಪ್ಪಂದ ನಡೆಯಿತು ಅಂತಂದ್ರೆ ಸಾಲ್ಬಾಯಿ ಒಪ್ಪಂದ ನಡೆಯಿತು. ನೆಕ್ಸ್ಟು, ಕೆಳಗಿನವರಲ್ಲಿ ಯಾರು ICC ಕ್ರಿಕೆಟ್ ವಿಶ್ವಕಪ್ 2023 ಗೆದ್ದಿದ್ದಾರೆ ಅಂತಂದ್ರೆ ಆಸ್ಟ್ರೇಲಿಯಾ. ನೆಕ್ಸ್ಟು, 2024 ಮಾರ್ಚ್ 31ರ ಸುಮಾರಿಗೆ ಭಾರತೀಯ ಸಂವಿಧಾನದ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ ಅಂತಂದರೆ 11. ಭಾರತ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆ ನಿರ್ಮೂಲನೆಯ ಬಗ್ಗೆ ಮಾತನಾಡುತ್ತದೆ? ವಿಧಿ ಎಷ್ಟು? 17. ಸಮುದ್ರ ಮಟ್ಟದಿಂದ 21,000 ಅಡಿ ಎತ್ತರದಲ್ಲಿರುವ ಪಾಯಿಂಟ್ ಸೋನಮ್ ತನ್ನ ಸೈನಿಕರಿಗೆ ಸರಬರಾಜು ಮಾಡಲು ಭಾರತವು ನಿರ್ಮಿಸಿದ ವಿಶ್ವದ ಅತಿ ಎತ್ತರದ ಹೆಲಿಪ್ಯಾಡನ್ನು ಹೊಂದಿರುವಂತಹ ಸಿಯಾಚಿನ್ ಗ್ಲೇಸಿಯರ್ ಎಲ್ಲಿದೆ ಅಂತಂದರೆ ಇದು ಲಡಾಖ್ನಲ್ಲಿರುವಂಥದ್ದು. ವೆರಿ ಇಂಪಾರ್ಟೆಂಟ್. ಭಾಳಷ್ಟು ಒಂದೇ ಕ್ವಶನ್ ಬಹಳಷ್ಟು ಡಾಟಾಸನ್ನು ಮೆನ್ಷನ್ ಮಾಡಿರುವಂಥದ್ದು. ಇದು GKಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರ್ತವೆ. ನೆಕ್ಸ್ಟ್ ಬರುವಂಥದ್ದು ನಿಮಗೆ ಸೈನ್ಸಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಫಸ್ಟ್ ಕ್ವಶನನ್ನು ನೋಡಿರಿ. ಬದಲಾಗುತ್ತಿರುವ ವೇಗದೊಂದಿಗೆ ಸರಳ ರೇಖೆಯ ಹಾದಿಯಲ್ಲಿ ಒಂದೇ ದಿಕ್ಕಿನಲ್ಲಿ ಚಲಿಸುವ ಕಾರಿನ ಚಲನೆಯ ಬದಲಾವಣೆಯ ದರವನ್ನು ಯಾವುದರ ಮೂಲಕ ನಿರ್ದಿಷ್ಟಪಡಿಸಬಹುದು ಅಂತಂದರೆ ಸರಾಸರಿ ವೇಗ. ಒಂದು ಏಕರೂಪ ಲೋಹೀಯ ವಾಹಕದ ರೋಧವು ಯಾವುದಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅಂತಂದ್ರೆ ವಾಹಕದ ಲೆಂತು ಅದರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟು, ಒಂದು ಕಾರು 10 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಸರಳ ರೇಖೆಯಲ್ಲಿ ಚಲಿಸುತ್ತಿದೆ.
ಮತ್ತು 10 ಸೆಕೆಂಡುಗಳಲ್ಲಿ ಅದರ ವೇಗವು 20 ಮೀಟರ್ ಪರ್ ಸೆಕೆಂಡ್ ಬದಲಾದರೆ ಕಾರಿನ ವೇಗೋತ್ಕರ್ಷ ಎಕ್ಸಲೇಷನ್ ಅಂತ ಕೇಳಿದ್ದಾರೆ 20 ಆಗೈತಿ. ಫಸ್ಟ್ ಏಟಿತ್ತು 10 ಇತ್ತು ಡಿವೈಡೆಡ್ ಬೈ 10 ಈಕ್ವಲ್ ಟು ಎಷ್ಟಾಗುತ್ತೆ 10 ಡಿವೈಡೆಡ್ ಬೈ 10 ಅಂದ್ರೆ ಈ 0 ಹೋದ್ರೆ ಒಂದೇ ಉಳಿತು 10 ಅಂದ್ರೆ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಆಪ್ಷನ್ ನಂಬರ್ 3 ಈಸ್ ರೈಟ್. ನೆಕ್ಸ್ಟು 19ನೇ, ಒಂದು ಮಂಡಲದಲ್ಲಿರುವ ವಿದ್ಯುತ್ ಶಕ್ತಿಯು ಯಾವ ದರದ ಅಳತೆಯಾಗಿದೆ ಅಂತ ಕೇಳಿದ್ರೆ ಇದು ಮಂಡಲದಲ್ಲಿನ ವಿದ್ಯುತ್ ಶಕ್ತಿಯ ವ್ಯಯವಾಗುವ ದರದ ಅಳತೆಯಾಗಿದೆ. ನೆಕ್ಸ್ಟು ಕೆಳಗಿನವುಗಳಲ್ಲಿ ಯಾವುದು ದ್ರವಗಳ ಲಕ್ಷಣಗಳಾಗಿವೆ ಅಂತಂದಾಗ ಇಲ್ಲಿ ಅನಿರ್ದಿಷ್ಟಾಕಾರ, ಹರಿಯುವ ಗುಣ, ದೃಢವಲ್ಲದ ಇವು ಒಂದು ದ್ರವದ ಲಕ್ಷಣಗಳಾಗಿವೆ. ಲಿಕ್ವಿಡ್ದು ಒಂದು ಕ್ಯಾರೆಕ್ಟರಿಸ್ಟಿಕ್ಕು. ನೆಕ್ಸ್ಟು ಕೆಳಗಿನವುಗಳಲ್ಲಿ ಯಾವುದು ಶಾಖದ ಅತ್ಯುತ್ತಮ ವಾಹಕವಾಗಿದೆ ಅಂತಂದ್ರೆ ಬೆಳ್ಳಿ. ಕೆಳಗಿನ ಯಾವ ಜೋಡಿಯು ಕಾರ್ಬನ್ನ ಬಹುರೂಪವಾಗಿದೆ ಅಂತಂದ್ರೆ ವಜ್ರ ಮತ್ತು ಗ್ರಾಫೈಟ್. ನೆಕ್ಸ್ಟು ಘನ ವಸ್ತುವಿನಲ್ಲಿನ ವಿಸರಣ ದರವು ದ್ರವಕ್ಕಿಂತ ಕಡಿಮೆ ಇರಲು ಕೆಳಗಿನ ಯಾವ ಕಾರಣವಾಗಿದೆ ಅಂತಂದಾಗ ಇಲ್ಲಿ ಘನ ಸ್ಥಿತಿಗೆ ಹೋಲಿಸಿದರೆ ದ್ರವ ಸ್ಥಿತಿಯಲ್ಲಿ ಕಣಗಳು ಕಡಿಮೆ ಸ್ವತಂತ್ರವಾಗಿ ಚಲಿಸುತ್ತವೆ. ಐತೇನೂ ಇಲ್ಲ ನೋಡಿರಿ. ಘನ ಸ್ಥಿತಿಗೆ ಹೋಲಿಸಿದರೆ ದ್ರವ ಸ್ಥಿತಿಯಲ್ಲಿ ಕಣಗಳು ಕಡಿಮೆ ಸ್ವತಂತ್ರವಾಗಿ ಇರುತ್ತವೆ. ಸ್ವತಂತ್ರವಾಗಿ ಇಲ್ಲ, ತಪ್ಪು. ಘನ ಮತ್ತು ದ್ರವ ಸ್ಥಿತಿಗಳಲ್ಲಿ ಕಣಗಳ ಚಲನೆ ದ್ರವಸ್ಥಾನ ಇಲ್ಲ. ದ್ರವ ಸ್ಥಿತಿಗೆ ಹೋಲಿಸಿದರೆ ಘನ ಸ್ಥಿತಿಯಲ್ಲಿನ ಕಣಗಳು ಕಡಿಮೆ ಸ್ವತಂತ್ರವಾಗಿ. ಎಸ್, ಫಸ್ಟ್ ಒನ್ ಈಸ್ ಕರೆಕ್ಟ್. ನೆಕ್ಸ್ಟ್ 24, ನಮ್ಮ ದೇಹದ ಅಂಗಗಳ ಸಂಕೋಚನ ಮತ್ತು ಸಡಿಲಿಕೆಗೆ ಕೆಳಗಿನ ಯಾವ ಜೀವಕೋಶಗಳು ಸಹಾಯ ಮಾಡುತ್ತವೆ ಅಂತಂದಾಗ ಸ್ನಾಯು ಜೀವಕೋಶಗಳು ಅವು ಸಹಾಯ ಮಾಡುವಂಥದ್ದು. 25ನೇದು, ಮಾನವನ ದೇಹವು ಸಂತಾನೋತ್ಪತ್ತಿ ಪಕ್ವತೆಗೆ ಕಾರಣವಾಗುವ ಬದಲಾವಣೆಗಳಿಗೆ ಒಳಗಾಗುವ ಜೀವನದ ಈ ಅವಧಿಯನ್ನು ಏನೆಂದು ಕರೆಯುತ್ತಾರೆ ಅಂತಂದ್ರೆ ಹದಿಹರೆಯ ಅಂತಂದ್ರೆ ಒಂದು ಏನಪ್ಪ ಅಂತಂದ್ರೆ ಕಿಶೋರಾವಸ್ಥೆ, ಪ್ರಾಯ ಅವಸ್ಥೆ ಅಂತಿಲ್ಲ ಅದು. ಆಪ್ಷನ್ ನಂಬರ್ 3 ಈಸ್ ರೈಟ್. ಕೆಳಗಿನ ಯಾವ ಸಸ್ಯದ ಬೇರುಗಳು ಹೊಸ ಸಸ್ಯಕ್ಕೆ ಜನ್ಮ ನೀಡಬಲ್ಲದು ಅಂತಂದ್ರೆ ಗೆಣಸು. ಕೆಳಗಿನವುಗಳಲ್ಲಿ ಯಾವುದು ನಮ್ಮ ಪರಿಸರದ ಜೈವಿಕ ಘಟಕವಾಗಿದೆ ಅಂತಂದಾಗ ಬ್ಯಾಕ್ಟೀರಿಯಾ ಒಂದು ಜೈವಿಕ ಘಟಕವಾಗಿರುವಂಥದ್ದು. ಮಾನವರಲ್ಲಿ ಮೂತ್ರವು ಮೂತ್ರಪಿಂಡಗಳಿಂದ ಮೂತ್ರಕೋಶಕ್ಕೆ ಯಾವ ನಾಳದಂತಹ ರಚನೆಯ ಮೂಲಕ ಹರಿಯುತ್ತದೆ ಅಂತಂದಾಗ ಮೂತ್ರನಾಳಗಳು. ನೆಕ್ಸ್ಟು ಮುಟ್ಟಿದ ತಕ್ಷಣ ಕಂಪನಾನುಕುಂಚನ ಚಲನೆಯನ್ನು ಕೆಳಗಿನ ಯಾವ ಸಸ್ಯದ ಎಲೆಗಳಲ್ಲಿ ಸುಲಭವಾಗಿ ಗಮನಿಸಬಹುದು ಅಂತಂದ್ರೆ ಇದೆ ಮೈಮೋಸ ಅಂತೀವಲ್ಲ, ಅದು ಮುಟ್ಟಿದರೆ ಮುನಿ ಅಂತೀವಿ, ಅದು ಆಪ್ಷನ್ ನಂಬರ್ 3 ಈಸ್ ರೈಟು. ನೆಕ್ಸ್ಟು ಮಣ್ಣಿನಿಂದ ಸಸ್ಯದ ಇತರ ಭಾಗಗಳಿಗೆ ನೀರು ಮತ್ತು ಪೋಷಕಾಂಶಗಳನ್ನು ಸಾಗಿಸಲು ವಿಶೇಷ ಜೀವಕೋಶಗಳಿಂದ ಮಾಡಲ್ಪಟ್ಟ ಕೊಳವೆಯಂತಹ ವಾಹಕಗಳನ್ನು ಹೊಂದಿರುವ ಸಸ್ಯಗಳ ಅಂಗಾಂಶಗಳು ನಳಿಕಾ ಅಂಗಾಂಶಗಳು ಆಗ ವೆಸ್ಕ್ಯುಲಾರ್ ಅಂತೀವಿ. ಓಕೆ, ಡನ್. ಇದು ನಿಮಗೆ ಸೈನ್ಸಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾದರೆ ನೆಕ್ಸ್ಟು ಮ್ಯಾಥ್ಸ್ಗೆ ಸಂಬಂಧಪಟ್ಟಿದ್ದು ನೋಡಿರಿ. ಇಲ್ಲಿ ಕೇಳುವಂಥದ್ದು ಸರಾಸರಿ ಎಷ್ಟಂತಂತಾರೆ. ಫಸ್ಟಿಗೆ ನೋಡಿರಿ 100, 200, 300 ಸೀರಿಯಲ್ ನಂಬರ್ ಅದಾವ. ಆ ಕಡೆ ಬಂದುಬಿಟ್ರಿ ಈ ಕಡೆ ಬಂದುಬಿಟ್ರಿ ಮಧ್ಯದಲ್ಲಿರುವಂಥದ್ದು ನಮಗೆ ಒಂದು ಸರಾಸರಿ ಆಗುತ್ತೆ. ಆಪ್ಷನ್ ನಂಬರ್ 3 ಈಸ್ ರೈಟ್. ಎರಡರ ಮೊದಲ 5 ಗುಣಕಗಳ ಸರಾಸರಿ ಎಷ್ಟು? ಫಸ್ಟ್ನಿಗೆ 2 4 4 6 8 10 5 ಗುಣಕಗಳು. ಈ ಕಡೆ 2 ಈ ಕಡೆ 2 ಬಿಡು, ಮಧ್ಯದಲ್ಲಿ ಎಷ್ಟು? 6. ಇದು ಅವುಗಳ ಸರಾಸರಿ. ಮೊದಲ 8 ಸಮಸಂಖ್ಯೆಗಳು ಮತ್ತೆ ಬರೀ. ಮೊದಲು 8 ಯಾವ್ಯಾವಪ್ಪ? 2 4 6 8 10 12 14 ಎಷ್ಟಾದರೂ 2 4 6 7 ಆಯಿತು. ಇನ್ನೊಂದು 16 ಹೌದಾ? ಇಷ್ಟಾದ ಟೋಟಲ್ ನನಗೆ ಸರಾಸರಿ ಕೇಳಾರೆ. ಈ ಕಡೆ ಸೇಮ್ ಸಂಖ್ಯೆಗಳು, ಈ ಕಡೆ 4 ಬಿಡ್ರಿ, ಈ ಕಡೆ 4 ಬಿಡ್ರಿ. ಏಕೆ ಮೊತ್ತ ಕೇಳಾರಲ್ಲ, ಕೂಡಿಸ್ರಿ, ಎಲ್ಲವನ್ನ ಕೂಡಿಸಿದ್ರೆ ಎಷ್ಟು ಬರುತ್ತಪ್ಪ ಅಂತಂದ್ರೆ 40 ಅಥವಾ 8 ಅಂದ್ರೆ 72. ಅಥವಾ ಇದನ್ನ ಹಿಂಗೂ ಮಾಡ್ಬೋದು. ಹೆಂಗಪ್ಪ ಅಂತಂದ್ರೆ 8 ಒಂದು ಇನ್ಕ್ರೀಸ್ ಮಾಡಿ 8 9 72. ಇದು ಕೂಡ ಕರೆಕ್ಟ್ ಮಾಡ್ತಾರೆ, ಆದರೆ ನಿಮಗೆ ನೆನಪಾಗಲ್ಲ. ಎಲ್ಲ ಕೂಡಿಸ್ಬಿಟ್ರೆ ಮುಗಿದೋಯ್ತು.
ಸಂಪೂರ್ಣವಾಗಿ ನೋಡಿ 24 ಮತ್ತು 30 ಸಂಪೂರ್ಣವಾಗಿ ಭಾಗಿಸಲ್ಪಡುವ ಅತ್ಯಂತ ದೊಡ್ಡ ಸಂಖ್ಯೆ ಅಂದ್ರೆ ಕಂಡಿ ಅಂದ್ರೆ 6 4 24, 6 5 8 ಬರೋಂಗಿಲ್ಲ, 6 6 ನೋಡ್ರಿ 6. ನೆಕ್ಸ್ಟು 35, 2 ಮತ್ತು 8 ನಮಗೆ ಎಷ್ಟು ಬರುತ್ತೆ ರೀ? 8 ಬರುತ್ತೆ. ಯಾವಾಗ ಎರಡು ಸಂಖ್ಯೆಗಳ ಲಸ ಹಾಕಿದಾಗ ಎರಡೂ ಒಂದೇ ಮಗ್ಗಿಯೊಳಗಿದ್ದಾಗ ಅದರಲ್ಲಿ ದೊಡ್ಡ ಸಂಖ್ಯೆ ಯಾವುದಿರುತ್ತೋ ಅದು ಲಸ ಮ್ಯಾಕ್ಸಿಮಮ್ ಆಗಿ ಅದೇ ಆಗಿರುತ್ತೆ. ಇಲ್ಲಿ 6 ಮತ್ತು 8 ಕೇಳ್ಯಾರ, ಆದರೆ ಒಂದೇ ಮಗ್ಗಿಯೊಳಗೆ 6 ಮತ್ತು 8 ಇಲ್ಲ ಅಂದಾಗ ಅವುಗಳನ್ನ ನಾವು ಏನು ಮಾಡಬೇಕು? ಸಿಂಪ್ಲಿಫೈ ಮಾಡಿದ ಮೇಲೆ ನಮಗೆ ಎಷ್ಟು ಬರುತ್ತೆ? 24. ಒಂದೇ ರೀತಿಯ 13 ಪೆನ್ನುಗಳ ಒಟ್ಟು ಬೆಲೆಯು 65. ಅಂತಹ ಒಂದು ಪೆನ್ನಿನ ಬೆಲೆ ಎಷ್ಟು ಅಂತಂದಾಗ 65 ಡಿವೈಡೆಡ್ ಬೈ 13 ಮಾಡಿದರೆ 13 ಅಂದರೆ 13 65 ಅಂದರೆ ಒಂದು ಪೆನ್ನಿನ ಬೆಲೆ ಎಷ್ಟು? 5 ರೂಪಾಯಿಗಳು. 30ಕ್ಕೆ 48 ಅನುಪಾತ. ಇದನ್ನು ಸಿಂಪ್ಲಿಫೈ ಮಾಡೋಣ. ಎಷ್ಟರಲ್ಲಿ ಮಾಡ್ತೀರಿ? 6 5ರಲ್ಲಿ 6 8ಲಿ 48. 5 ಅನುಪಾತ 8. ಆಪ್ಷನ್ ನಂಬರ್ ಎ ಇಸ್ ರೈಟ್. 39ನೇದು PQR ಎಂಬುವರು 3 ಜನ ಸ್ನೇಹಿತರು. 2 ಅನುಪಾತ 3 ಅನುಪಾತ 5. ಯಾವುದು? 2 3 5. 2 ಓಕೆ, ಎಲ್ಲವನ್ನು ಕೂಡಿಸ್ರಿ. ಅನುಪಾತ ಎಷ್ಟು? 2 3 5 ಅಂದರೆ ಎಷ್ಟಾಯಿತು? 10. 10 ಅಂದ್ರೆ ಎಷ್ಟು ಅದ ರೀ? 6400. ಅಂದರೆ ಇಂಟು ಎಷ್ಟು ಮಾಡ್ಯಾರ? 640. ಅವರು ಕೇಳಿದ್ದು ಯಾರು? ಕ್ಯೂನ ಪಾಲು. PQ ಅಂದರೆ 3 ಅಂದರೆ ಎಷ್ಟು? ಇದಕ್ಕೂ ನಾನು ಇಂಟು ಎಷ್ಟು ಮಾಡ್ತೀನಿ? 640. ಅಂದರೆ ಎಷ್ಟು ಬರುತ್ತಪ್ಪ ಅಂತಂದ್ರೆ 1920. ಆಪ್ಷನ್ ನಂಬರ್ ಸೆಕೆಂಡ್ ಇಸ್ ರೈಟ್. ಓಕೆ, ನೆಕ್ಸ್ಟ್ 45. ಒಂದು ಹುಡುಗನು 36 ನಿಮಿಷಗಳಲ್ಲಿ 1.2 ಕಿಲೋಮೀಟರ್ ಹೋಗ್ತಾನೆ. ಹಾಗಾದರೆ ಅವನ ಸ್ಪೀಡ್ ಎಷ್ಟು ಕೇಳ್ಯಾರ? ಕಿಲೋಮೀಟರ್ ಅವರಲ್ಲಿ ಕೇಳ್ಯಾರ. ಇಲ್ಲಿ 34 ನಿಮಿಷ ಕೇಳ್ಯಾರ ಅಂದ್ರೆ ಅದನ್ನು ನಾನು ಅವರಲ್ಲಿ ಮಾಡ್ಕೋಬೇಕು. ಅಂದರೆ 1/2 ಡಿವೈಡೆಡ್ ಬೈ 36 ಡಿವೈಡೆಡ್ ಬೈ 60. ಇಲ್ಲೇ ನಾನು ಡಿವೈಡೆಡ್ ಬೈ ಇದನ್ನು ಹೆಂಗೆ ಬರೀತೀನಿ ನೋಡಿರಿ. 1.2 ಅದಲ್ಲ, ಅದನ್ನು 12 ಬರೀತೀನಿ. ಇಂಟು ಇದು ಉಲ್ಟಾ ಆಗುತ್ತೆ. 60 ಡಿವೈಡೆಡ್ ಬೈ 36 ಆಗುತ್ತೆ. ಇಲ್ಲಿ ನಾನು 12 ಬರ್ಕೊಂಡಿದ್ರೆ ಕೆಳಗಡೆ ಒಂದು 0 ಬರ್ಬೋದು. ಈ 0 ಹೋಯಿತು. 6 1 6 6 36, 6 1 6 2 ಅಂದ್ರೆ 2 ಗಂಟೆಗಳ ಅವರಿಗೆ 2 ಕಿಲೋಮೀಟರ್ ಪರ್ ಅವರ್ ಬೇಕಾಗುತ್ತೆ. ಅಂದರೆ ಆಪ್ಷನ್ ನಂಬರ್ 4 ಈಸ್ ರೈಟ್. ದೆನ್ 41 ಇದು ನೋಡಿರಿ ಏನದ. ಇಲ್ಲಿ 3 ಲಂಬಕೋನವನ್ನು ಹೊಂದಿರುವಂತಹ ಒಂದು ಲಂಬಕೋನ ತ್ರಿಭುಜವಾಗಿದೆ. ಇಲ್ಲಿ AB 6 ಅದ, ಆಮೇಲೆ BC 8 ಅದ. ಆಮೇಲೆ ಅವರು ABCಯ ಸುತ್ತಳತೆಯನ್ನು ಕೇಳಿದಂಥದ್ದು. ಸುತ್ತಳತೆ ಕೇಳಿದಾಗ ನೀವೇನು ಮಾಡ್ತೀರಿ? ಇಲ್ಲಿ AB BC ಇನ್ನೊಂದು CA ಮಿಸ್ ಆಗೈತಿ. ಟೋಟಲ್ಲು ನೋಡಿರಿ ಏನೇಂದವ. ಒಂದು 6 ಅದ, ಇನ್ನೊಂದು 8 ಅದ, ಇನ್ನೊಂದು 10 ಅದ, ಒಂದು ಮಿಸ್ ಆಗೈತಿ. ಓಕೆ, 10 ಇದ್ದಾಗ ಅವುಗಳು 3 ಬೇರೆ ಬೇರೆ ಆಗಿರೋದ್ರಿಂದ ಕೂಡಿಸ್ಬೇಕು. 10 18 24 ಟೋಟಲು ಅದರದ ಸುತ್ತಳತೆ. ಆಪ್ಷನ್ ನಂಬರ್ ಸೆಕೆಂಡ್ ಇಸ್ ರೈಟ್. ನೆಕ್ಸ್ಟು 42ನೇದು. ಒಂದು ಸಂಖ್ಯೆಯ 4ನೇ ಒಂದು ಭಾಗವನ್ನು ಅದೇ ಸಂಖ್ಯೆಗೆ ಸೇರಿಸಿದಾಗ ಮೊತ್ತ 85 ಸಿಗುತ್ತದೆ. ಹಾಗಾದರೆ ಪ್ರಾರಂಭಿಕ ಸಂಖ್ಯೆ 2ರಷ್ಟು ಮೌಲ್ಯವು ಕಂಡುಹಿಡಿಯಿರಿ ಅಂತಂದಾಗ ಫಸ್ಟಿಗೆ ಪ್ರಾರಂಭಿಕ ಅಂತಂದಾಗ ಟೋಟಲು ನಮಗೆ ಎಷ್ಟಪ್ಪ ಅಂತಂದ್ರೆ 60 85 4ನೇ ಒಂದು ಭಾಗ ಅಂತಂದಾಗ 85ರ 4ನೇ ಒಂದು ಭಾಗ 85ರ ನೋಡಿ ಮೊತ್ತ ಕೇಳ ಒಂದು ಸಂಖ್ಯೆಯ ಅದರದೆಷ್ಟು 4ನೇ ಒಂದು ಭಾಗವನ್ನು 1 ಅಂದರೆ x/4 ಅದೇ ಸಂಖ್ಯೆಗೆ ಸೇರಿಸಿದಾಗ ಭಾಗವನ್ನು ಅದೇ ಸಂಖ್ಯೆಗೆ ಸೇರಿಸಿದಾಗ ಅದರ ಮೊತ್ತ 85 ಆಗುತ್ತದೆ. ಹಾಗಾದರೆ ಆ ಸಂಖ್ಯೆ ಯಾವುದು ಅಂತಂದಾಗ ಇವುಗಳೆಲ್ಲ ಸಹ ತೆಗೆದ ಮೇಲೆ ನಮಗೆ ಎಷ್ಟು ಬರುತ್ತಪ್ಪ ಅಂತಂದ್ರೆ ಎಲ್ಲ ಸಿಂಪ್ಲಿಫಿಕೇಷನ್ ಆದಮೇಲೆ x = 68 ಬರುತ್ತೆ. ಹೌದಾ? ಈ ಸೊಲ್ಯೂಷನ್ ಮಾಡಿ. ಪ್ರತಿ ಸಲ ಇದೇ ಥರ ಕ್ವಶನ್ಗಳದಾವ. ಇದ್ರದ್ದು 2ರಷ್ಟು ಅಂತಂದಾಗ 68 × 2 ಅಂತಂದಾಗ 136. ಆಪ್ಷನ್ ನಂಬರ್ ಸೆಕೆಂಡ್ ಇಸ್ ರೈಟ್. 43ನೇದು. ತ್ರಿಕೋನದ ಎಲ್ಲ ಒಳಗಿನ ಕೋನಗಳ ಮೊತ್ತ ಎಷ್ಟು ಅಂತಂದಾಗ 180 ಡಿಗ್ರಿಯಷ್ಟು. ನೆಕ್ಸ್ಟು 5000ದ 2% ಎಷ್ಟು ಅಂದರೆ 2 0 ತೆಗಿರಿ. 52 ಎಷ್ಟು? 100. ಆಪ್ಷನ್ ನಂಬರ್ 4 ಈಸ್ ರೈಟ್. ಅಕ್ಕಿಯ ಬೆಲೆಯು ಪ್ರತಿ ಕೆಜಿಗೆ 30ರಿಂದ 36 ಹೆಚ್ಚಾಗಿದೆ. ಎಷ್ಟು ಹೆಚ್ಚಾಗೈತಿ? 6 ರೂಪಾಯಿ ಹೆಚ್ಚಾಗೈತಿ. ಅಕ್ಕಿಯ ಬೆಲೆಯಲ್ಲಿ ಶೇಕಡಾವಾರು ಹೆಚ್ಚಳ ಅಂತಂದಾಗ 6 ಡಿವೈಡೆಡ್ ಬೈ 30 ಇಂಟು 100. ಈ 0 3 1 3 2 ಇಂಟು 10 20%. ಆಪ್ಷನ್ ನಂಬರ್ ಫಸ್ಟ್ ಈಸ್ ರೈಟ್.
ನೆಕ್ಸ್ಟ್ 17ನೇ ಅಕ್ಷರ ಯಾವುದು ಬಲಬದಿಯಿಂದ ಅಂದಾಗ 17 ಅಂದರೆ 1 2 3 4 5 6 7 8 9 10 11 12 13 14 15 16 17 ಅಂದರೆ ಜಿ. ನೆಕ್ಸ್ಟು 47 ಒಂದು ಸ್ಪೆಲ್ಲಿಂಗ್ ಸ್ಪರ್ಧೆಯಲ್ಲಿ ರಾಹುಲ್ ಮೇಲಿಂದ 8ನೇ ಸ್ಥಾನ, ಕೆಳಗಿನಿಂದ 12ನೇ ಸ್ಥಾನ. ಹಾಗಾದರೆ ಒಟ್ಟು ವಿದ್ಯಾರ್ಥಿಗಳು 12 8 1 20. ಅದ್ರಾಗ ಒಂದು ಸಲ ಎಕ್ಸ್ಟ್ರಾ ಕೂಡಿಸಿರ್ತೀವಿ, 1 ಮೈನಸ್ ಮಾಡಿದರೆ ಎಷ್ಟು, ಟೋಟಲ್ 19 ಜನ ಅಲ್ಲಿರುವಂಥದ್ದು. ನೆಕ್ಸ್ಟು ಒಂದು ಕ್ಯೂನಲ್ಲಿ 27 ಜನರಿದ್ದಾರೆ. ಕರಿಷ್ಮಾ ಸಾಲಿನ 8ನೇ ಸ್ಥಾನದಲ್ಲಿದ್ದರೆ ಅವರ ಸಾಲಿನ ಮೊದಲಿನಿಂದ ಎಷ್ಟನೇ ಸ್ಥಾನ? 22 ಒಳಗೆ ಟೋಟಲ್ ಒಳಗೆ 8 ತೆಗಿಬೇಕು, ಇಲ್ಲಿ 16 ಆಗುತ್ತೆ ಅವ್ರದ್ದು. ಆಮೇಲೆ ಅವರು ಮೊದಲಿನಿಂದ 14 ಆಗುತ್ತೆ. 14 ಆದಮೇಲೆ ಅಲ್ಲಿ ಅವ್ರು ಇನ್ನೊಂದು ಸಲ ಕೌಂಟ್ ಮಾಡ್ತೀವಿ, +1 ಮಾಡಿದರೆ ನಮ್ಮದು ಎಷ್ಟು, ಟೋಟಲು 15ನೇ ಸ್ಥಾನ ಮೊದಲಿನಿಂದ ಅವರು ಸಿಗ್ತಾರ. ನೆಕ್ಸ್ಟು ಬಸ್ಸಿಗಾಗಿ ಕಾಯುತ್ತಿರುವಂತಹ 52 ಜನರ ಸಾಲಿನಲ್ಲಿ ಮುಂಭಾಗದಿಂದ 23ನೇ ಸ್ಥಾನದಲ್ಲಿದ್ದಂತಹ ವ್ಯಕ್ತಿ ಹಿಂಭಾಗದಿಂದ ಎಷ್ಟನೇ ಸ್ಥಾನ ಅಂತಂದಾಗ ಫಸ್ಟಿಗೆ ಟೋಟಲ್ ಒಳಗೆ ಅವ್ರದ್ದು ಒಂದು ಸೈಡಿಂದ ಮೈನಸ್ ಮಾಡಿದರೆ ಎಷ್ಟು ಬಂತು, 29 ಬಂತು. ಅವ್ರನ್ನ ಸೆಕೆಂಡ್ ಟೈಮ್ ನಾನು ಕನ್ಸಿಡರ್ ಮಾಡ್ತೀನಿ, ಅವಾಗ ಎಷ್ಟು ಬಂತು, 30. ಆಪ್ಷನ್ ನಂಬರ್ 4 ಇಸ್ ರೈಟ್. ನೆಕ್ಸ್ಟು 40ನೇ ಕ್ವಶನನ್ನು ನೋಡಿರಿ. ಇಲ್ಲಿ ಸೇಮ್ ಇರುವಂತಹ ಪದ ಯಾವುದಪ್ಪ ಅಂತ ಕೇಳಿದ್ರೆ ಗ್ರೀನ್ ಎಂಬ ಪದವನ್ನು ಏನಂತ ಬರ್ತಾರಂತಾರೆ. ಇಲ್ಲಿ ಕೂಡ ಗ್ರೀನ್ ಅದ, ಇಲ್ಲಿ ಕೂಡ ಗ್ರೀನ್ ಅದ. ಹಾಗಾಗಿ ಎರಡು ಕಡೆಯೂ ಒಂದೇ ಶಬ್ದ ಸೇಮ್ ಅದ ಅಂತಂದ್ರೆ ಇಲ್ಲಿನೂ ಎರಡು ಕಡೆಯೂ ಒಂದೇ ಲೆಟ್ರು ಸೇಮ್ ಇರುತ್ತೆ. ಯಾವುದಪ್ಪ ಅಂತಂದ್ರೆ ಇಲ್ಲಿ ಕೂಡ NE ಅದ, ಇಲ್ಲಿ ಕೂಡ NE ಅದ. ಅಂದ್ರೆ ಇಲ್ಲಿ ಗ್ರೀನ್ ಎಂಬ ಪದವನ್ನು ಏನಂತ ಬರ್ದಾರಂತಂದ್ರೆ NE ಅಂತೇಳಿ ಬರ್ದಾರ. ಓಕೆ, ಡನ್. ಈ ರೀತಿ ನಿಮ್ಮದು ಏನಪ್ಪ ಅಂದ್ರೆ ಟೆಸ್ಟು 22 ಇದು ವೆರಿ ಇಂಪಾರ್ಟೆಂಟ್ ಆದಂಥದ್ದು. ನೆಕ್ಸ್ಟು ನಾನು 23ನೇ ಟೆಸ್ಟನ್ನು ಮತ್ತು ಆದಷ್ಟು ಬೇಗ ತರ್ತೀನಿ. ಅದೇ ರೀತಿ ಎಲ್ಲ ಕ್ಲಾಸಸ್ಸನ್ನು ನೋಡಿರಿ. ಹಾಗಾಗಿ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಎಲ್ಲ ಪ್ರೀವಿಯಸ್ ಕ್ಲಾಸಸ್ ನೋಡಿರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.